ಸ್ನೇಹಿತರೆ, ಬಿಆರ್ಒನಲ್ಲಿ ಖಾಲಿ ಇರತಕ್ಕಂತಹ 899 ಟೆಕ್ನಿಕಲ್ ಹುದ್ದೆಗಳಿಗೆ ಹೊಸದಾಗಿ ಒಂದು ನೋಟಿಫಿಕೇಶನ್ ಮಾಡಿರ್ತಿರ್ತಾರ. ಇಲ್ಲಿ ನೋಡ್ರಿ, ಬಿಆರ್ಒ ಅಂದ್ರ ಬ್ರೋ ಅಲ್ಲ, ಬಿಆರ್ಒ ಅಂದ್ರ ಬ್ರೋ ಅಲ್ಲ, ಬಾರ್ಡರ್ ರೋಡ್ ಆರ್ಗನೈಸೇಷನ್. ಇದು ನೋಡ್ರಿ, ಒಂದೇದೇನಂದ್ರೆ ಇದಕ್ಕೆ ಆಫ್ಲೈನ್ ಮೂಲಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋ ಇದ್ದಿರ್ತೈತಿ. ಏನಂದ್ರೆ ಅಪ್ಲೈ ಮೂಲಕ ಅರ್ಜಿಯನ್ನು ಸಲ್ಲಿಸೋ ಇದ್ದಿರ್ತೈತಿ. ಮತ್ತೆ ಯಾರೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಕೇವಲ ಪುರುಷರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಮಹಿಳಾ ಅಭ್ಯರ್ಥಿಗಳಿಗೆ ಅವಕಾಶ ಇರಂಗಿಲ್ಲ. ಕೇವಲ ಏನೈತಿ, ಪುರುಷರು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಕೇವಲ ಒಂದೇನಂದ್ರೆ ಈಗ ಓನ್ಲಿ ಶಾರ್ಟ್ ನೋಟಿಸ್ ಬಂದಿರ್ತೈತಿ. ಆ ಶಾರ್ಟ್ ನೋಟಿಸ್ ಒಳಗೆ ಏನೇನು ಮಾಹಿತಿ ಐತಿ ಅದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಏನಪ್ಪ, ಚಾನಲ್ ಫಸ್ಟ್ ಟೈಮ್ ನೋಡುವಂತ ಪ್ರತಿಯೊಂದು ವಿದ್ಯಾರ್ಥಿಗಳು ಮಿಸ್ ಮಾಡಲಾರ್ದೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೋರಿ. ಅದ ನೋಟಿಸ್ ಒಳಗೆ ಏನೈತಿ, ಗ್ರಿಪ್ ಅನ್ನು ಕೊಟ್ಟಾರ, GREF. ಅದೇನಂದ್ರೆ ಈ ಬಿಆರ್ನ ಮುಖ್ಯ ಕಾರ್ಯಪಡೆ ಹೆಸರದ, ಬಿಆರ್ಒದ ಮುಖ್ಯ ಕಾರ್ಯಪಡೆ ಹೆಸರೇಂತಿ ಗ್ರಿಪ್. ಈಗ ಗ್ರಿಪ್ ಒಳಗೆ ಏನದ ಯಾವ ಸಿಬ್ಬಂದಿ ಅದಾರ ಅದ ಸಿಬ್ಬಂದಿ ಏನೈತಿ ಬಿಆರ್ಒದಾಗ ಏನೈತಿ ಆಲ್ಮೋಸ್ಟ್ ಎಲ್ಲರೂ ಕೂಡ ವರ್ಕ್ ಮಾಡತ್ತಾರ. ಏನೈತಿ ಈ ಗ್ರಿಪ್ ಒಳಗೆ ಯಾರ ಸಿಬ್ಬಂದಿ ಅದಾರ ಆ ಸಿಬ್ಬಂದಿ ಅವ್ರು ಏನೈತಿ ಬಿಆರ್ಒದಾಗ ಏನೈತಿ ವರ್ಕ್ ಮಾಡತ್ತಾರ. ಇಲ್ಲಿ ನೋಡ್ರಿ, ಮೊದಲು ಏನೈತಿ ಸೆಲೆಕ್ಷನ್ ಪ್ರೊಸೆಸ್ ನೋಡ್ರಿ ಯಾವ ರೀತಿಯಾಗಿ ಸೆಲೆಕ್ಷನ್ ಪ್ರೊಸೆಸ್ ಇರ್ತೈತಿ ಅಂದ್ರೆ, ಒಂದೇದಕ್ಕೆ ರಿಟರ್ನ್ ಎಕ್ಸಾಮಿನೇಷನ್ ಇದ್ದಿರ್ತೈತಿ. ಒಂದೇದ ಎಕ್ಸಾಮ್ ಇದ್ದಿರ್ತೈತಿ. ಎಕ್ಸಾಮ್ ಆದ್ಮೇಲೆ ಏನೈತಿ ಸ್ಕಿಲ್ ಟೆಸ್ಟ್ ಇದ್ದಿರ್ತೈತಿ. ಒಂದೇದ ರಿಟರ್ನ್ ಎಕ್ಸಾಮಿನೇಷನ್ ಆದ್ಮೇಲೆ ಏನೈತಿ ಸ್ಕಿಲ್ ಟೆಸ್ಟ್ ಇದ್ದಿರ್ತೈತಿ. ಸ್ಕಿಲ್ ಟೆಸ್ಟ್ ಏನೈತಿ ಪ್ರತಿಯೊಂದಕ್ಕೆ ಇರಂಗಿಲ್ಲ, ಕೆಲವೊಂದಿಷ್ಟು ಏನೈತಿ ಟ್ರೇಡ್ಗಳಿಗೆ ಮಾತ್ರ ಇದ್ದಿರ್ತೈತಿ. ಅದ್ರ ಮುಂದೆ ತಿಳಿಸ್ಕೊಡ್ತೀನಿ. ಸೊ ಅದೇ ರೀತಿಯಾಗಿ ಮೂರನೇದು ಏನೈತಿ ಫಿಸಿಕಲ್ ಇದ್ದಿರ್ತೈತಿ. ಸೊ ಅದೇ ರೀತಿಯಾಗಿ ನಾಲ್ಕನೇದು ಬಂದ್ಬಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಶನ್. ಡಾಕ್ಯುಮೆಂಟ್ ವೆರಿಫಿಕೇಶನ್ ಅದಾದ್ಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್. 5 ಸ್ಟೇಜ್ ಏನಂದ್ರೆ 5 ಸ್ಟೇಜ್ ಇದಕ್ಕೆ ಸೆಲೆಕ್ಷನ್ ಪ್ರೊಸೆಸ್ ಇದ್ದಿರ್ತೈತಿ. ಮತ್ತೆ ಕೆಲವೊಂದು ವಿದ್ಯಾರ್ಥಿ ಏನೈತಿ ಬಿಆರ್ಒದ ವರ್ಕ್ನ ಗೊತ್ತಿರಂಗಿಲ್ಲ. ಬಿಆರ್ಒ ಅಂತ ಆಗ ಹೇಳಿ ಅದ್ರ ಕೆಲಸ ಏನಿರ್ತೈತಿ ಅಂತ ಕೆಲವೊಂದು ವಿದ್ಯಾರ್ಥಿಗಳಿಗೆ ಗೊತ್ತಿರಂಗಿಲ್ಲ. ಇಲ್ಲಿ ನೋಡ್ರಿ, ಅದ್ರ ಮೇನ್ ಕೆಲಸ ಅಂದ್ರೆ ಏನಂದ್ರೆ, ಈಗ ಯಾವ್ದಾದ್ರ ರಸ್ತೆ ನಿರ್ಮಾಣ, ಸುರಂಗ, ಈಗ ಯಾವ್ದಂದ್ರೆ ಎತ್ತರದ ಪರ್ವತ, ಇಂಥಲ್ಲಿ ಏನೈತಿ ವರ್ಕ್ ಇದ್ದಿರ್ತೈತಿ, ಹಾರ್ಡ್ ವರ್ಕ್ ಇದ್ದಿರ್ತೈತಿ. ಓನ್ಲಿ ಪಿಟ್ ಯಾರು ಇದ್ದಿರ್ತೀರಿ ಕೇವಲ ಅಂತ ವಿದ್ಯಾರ್ಥಿ ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಯಾಕಂದ್ರೆ ವರ್ಕ್ ಏನೈತಿ ಪೂರಾ ಹಾರ್ಡ್ ಇದ್ದಿರ್ತೈತಿ. ಏನೈತಿ ನಿಮ್ಗೆ ನಾರ್ಮಲ್ ಫ್ರೀ ಬಿಡಂಗಿಲ್ಲ. ವರ್ಕ್ ಏನೈತಿ ಸ್ವಲ್ಪ ಹಾರ್ಡ್ ಇದ್ದಿರ್ತೈತಿ. ಸೊ ಅದಕ್ಕಾಗಿ ದೈಹಿಕವಾಗಿ ಯಾರು ಫಿಟ್ನೆಸ್ ಇದ್ದಿರ್ತೀರಿ ಕೇವಲ ಅಂತ ವಿದ್ಯಾರ್ಥಿ ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇದ್ರ ಬಗ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಬಹುದು. ಇಲ್ಲಿ ನೋಡ್ರಿ, ಇದಕ್ಕೆ ಕ್ವಾಲಿಫಿಕೇಶನ್ ಬಗ್ಗೆ ಬರೋದಾದ್ರೆ ಯಾವ ರೀತಿಯಾಗಿ ಕ್ವಾಲಿಫಿಕೇಶನ್ ಇದ್ದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು ಅಂದ್ರೆ, ಇಲ್ಲಿ ನೋಡ್ರಿ, ಒಂದೇದಾಗಿ ಡ್ರಾಫ್ಟ್ಸ್ಮನ್. ಇದ್ರೊಳಗಿಂತ ಹಲವಾರು ಟ್ರೇಡ್ ಅದಾವ. ಓನ್ಲಿಯಿಂದ ಶಾರ್ಟ್ ನೋಟಿಸ್ ಬಂದಿರ್ತೈತಿ. ಸ್ವಲ್ಪ ಡೀಟೇಲ್ ನೋಟಿಫಿಕೇಶನ್ ಬರೋತನ ವೇಟ್ ಮಾಡ್ರಿ. ಈಗ ಶಾರ್ಟ್ ನೋಟಿಸ್ ಒಳಗೆ ಏನೈತಿ ಸ್ವಲ್ಪ ನನ್ನ ಮಾಹಿತಿ ಏನಂದ್ರೆ ನಂದು ಏನೈತಿ ಇನ್ಫಾರ್ಮೇಷನ್ ಕೂಡಿಸಿ ಅಂತ ನಿಮ್ಗೆ ಮಾಹಿತಿಯನ್ನು ತಿಳಿಸ್ಕೊಡತ್ನ. ಇಲ್ಲಿ ನೋಡ್ರಿ, ಒಂದೇದೇನಂದ್ರೆ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಾಕ 10th ಪ್ಲಸ್ ITI ಆಗಿರ್ಬೇಕು. 10th ಪ್ಲಸ್ ITI ಆಗಿತ್ತಂದ್ರೆ ಅಂತ ಅಭ್ಯರ್ಥಿ ಏನೈತಿ ಎಲೆಕ್ಟ್ರಿಷಿಯನ್ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ರಿ. ಒಂದೇದ. ಸೊ ಅದೇ ರೀತಿ ಎರಡನೇದ ಡ್ರಾಫ್ಟ್ಸ್ಮನ್. ಈ ಹುದ್ದೆಗಳಿಗೆ 10th ಪ್ಲಸ್ ITI, ಇದಕ್ಕೂ ಕೂಡ 10th ಪ್ಲಸ್ ITI ಆಗಿರ್ಬೇಕು. ಸೊ ಅದೇ ರೀತಿ ಮೂರನೇದ ಸ್ಟೋರ್ ಕೀಪರ್ ಹುದ್ದೆಗಳಿಗೆ ಜಸ್ಟ್ 10ನೇ ತರಗತಿ ಆಗಿತ್ತಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಜಸ್ಟ್ ಏನೈತಿ 10th ಪಾಸ್ ಆಗಿದ್ರ ಅಂದ್ರೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ರಿ ಸರ್ ನಮ್ದು ಡಿಗ್ರಿ ಆಗೈತ್ರಿ, ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು ಅಂದ್ರೆ ಎಸ್, ಡಿಗ್ರಿ ಮೇಲೂ ಅರ್ಜಿಯನ್ನು ಸಲ್ಲಿಸಬಹುದು. 10th ಮೇಲೆ ಅರ್ಜಿಯನ್ನು ಸಲ್ಲಿಸಿದ್ರೆ 10th ಮೇಲೂ ಅರ್ಜಿ ಸಲ್ಲಿಸ್ರಿ. ಇಲ್ರಿ ಸರ್ ನಮ್ದು ಡಿಗ್ರಿ ಮುಗಿದೈತಿ, ನಾ ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸ್ತಿದ್ದೇನೆ ಅಂದ್ರೆ ಅಂತ ವಿದ್ಯಾರ್ಥಿ ಏನೈತಿ ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸಬಹುದು. ನಿಮಗೆ ಅದು ಶಾರ್ಟ್ ನೋಟಿಸ್ ಒಳಗೆ ಏನು ಬಂದಿದೆ ಮಾಹಿತಿ ಇದಿರ್ತೈತಿ ಅದನ್ನ ಮಗ್ಲು ಏನೈತಿ ಸ್ಕ್ರೀನ್ ಹಾಕಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡ್ರಿ. ಅದ್ರೊಳಗೆ ಏನು ಮಾಹಿತಿ ತಿಳಿಸ್ಕೊಟ್ಟಾರ, ಏನು ಸಂಪೂರ್ಣವಾಗಿ ಮಾಹಿತಿ ಇಲ್ಲ, ಓನ್ಲಿ ಶಾರ್ಟ್ ನೋಟಿಸ್ ಅಷ್ಟೇ ಸಿಂಪಲ್ ಆಗಿ ಮಾಹಿತಿ ಐತಿ. ಇಲ್ಲಿ ನೋಡ್ಬೋದು ಏನು ಕೊಟ್ಟಾರ ಅಂದ್ರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಜನರಲ್ ಸರ್ವಿಸ್ ಇಂಜಿನಿಯರಿಂಗ್ ಕೋರ್ಸ್. ಟೋಟಲ್ ಆಗಿ ಎಷ್ಟು ವೇಕೆನ್ಸಿ ಅಂದ್ರೆ, ಟೋಟಲ್ ಆಗಿ ಖಾಲಿ ಇರತಕ್ಕಂಥ ಹುದ್ದೆಗಳ ಸಂಖ್ಯೆ ನೋಡ್ರಿ. ಇಲ್ಲಿ ಯಾವ್ದಾರ ಡ್ರಾಫ್ಟ್ಸ್ಮನ್ ಹುದ್ದೆಗಳಲ್ಲಿ ಟೋಟಲ್ ಆಗಿ 42 ವೇಕೆನ್ಸಿಗಳು ಖಾಲಿದಾವ. ಜನರಲ್ ಒಳಗೆ 24 ವೇಕೆನ್ಸಿ, SC ಒಳಗೆ 5 ವೇಕೆನ್ಸಿ, ST ಒಳಗೆ 2 ವೇಕೆನ್ಸಿ. ಸೊ ಅದೇ ರೀತಿ OBC ಒಳಗೆ 10, EWS ಒಳಗೆ 1. ಟೋಟಲ್ ಆಗಿ 42 ವೇಕೆನ್ಸಿಗಳು ಖಾಲಿ ಇದಾವ. ಸೊ ಅದೇ ರೀತಿ ಹಿಂದಿ ಟೈಪಿಸ್ಟ್. ಇಲ್ಲಿ ನೋಡ್ರಿ, ಇದ್ರೊಳಗೆ ಏನೈತಿ ಟೋಟಲ್ ಆಗಿ 10 ವೇಕೆನ್ಸಿ. ಮತ್ತು ಸ್ಟೋರ್ ಕೀಪರ್ ಟೆಕ್ನಿಕಲ್ ಹುದ್ದೆಗಳಲ್ಲಿ ಟೋಟಲ್ ಆಗಿ 300 ವೇಕೆನ್ಸಿ ಖಾಲಿದಾವ. ಟೋಟಲ್ ಆಗಿ 300 ವೇಕೆನ್ಸಿ. ಸೊ ಅದೇ ರೀತಿಯಾಗಿ ಆಪರೇಟರ್ ಕಮ್ಯುನಿಕೇಷನ್ ಇದರೊಳಗೆ 261 ವೇಕೆನ್ಸಿ. ಮತ್ತು ಆಪರೇಟಿಂಗ್ ಎಕ್ಸಿಕ್ಯೂಟಿಂಗ್ ಮೆಷಿನರಿ OEM ಇದರೊಳಗೆ ಟೋಟಲ್ ಆಗಿ 207 ವೇಕೆನ್ಸಿ. ಮತ್ತು ಎಲೆಕ್ಟ್ರಿಷಿಯನ್ನಲ್ಲಿ 79. ಟೋಟಲ್ ಆಗಿ 899. ಎಷ್ಟಂದ್ರೆ ಟೋಟಲ್ ಆಗಿ 899 ವೇಕೆನ್ಸಿಗಳಿಗೆ ಏನೈತಿ ಕಲ್ಪರ್ ಮಾಡ್ತಾರೆ. ಓನ್ಲಿ ಶಾರ್ಟ್ ನೋಟಿಸ್ ಬಂದಿರ್ತೈತಿ. ಇದು ನೋಡ್ರಿ, ನಾಡದ್ರ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ, ಡೀಟೇಲ್ ನೋಟಿಫಿಕೇಶನ್ ಬರ್ತೈತಿ.
ಅಪ್ಲಿಕೇಶನ್ ಡೇಟು ಸ್ಟಾರ್ಟ್ ಆಗೈತಿ, ಡೀಟೇಲ್ ನೋಟಿಫಿಕೇಶನ್ ಬರ್ತೈತಿ. ಇಲ್ಲಿ ನೋಡ್ರಿ ಒಂದು ಕೆಲವೊಂದು ಹುದ್ದೆಗಳಿಗೆ 10th ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಈಗ ಓನ್ಲಿ ಇದನ್ನ ಏನಂದ್ರೆ ಇದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ಇಲ್ಲ, ಕೇವಲ ಸಿಂಪಲ್ ಆಗಿ ಶಾರ್ಟ್ ಆಗಿ ತಿಳಿಸ್ಕೊಡತ್ನ. 10th ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ರಿ ಸರ್ ನಮ್ದು ಸೆಕೆಂಡ್ PUC ಆಗಿದ್ರಿ, ಸೆಕೆಂಡ್ PUC ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ರಿ ಸರ್ ನಮ್ದು 10th ಪ್ಲಸ್ IT ಆಗೈತೆ ಅಂದ್ರೆ 10th ಪ್ಲಸ್ IT ಆಗಿತ್ತು ಅಂದ್ರೆ ಅದ್ರ ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಕೆಲವೊಂದಿಷ್ಟು ಟ್ರೇಡ್ಗಳಿಗೆ ಡಿಗ್ರಿ ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ವಲ್ಪ ಏನೈತಿ ಪ್ರತಿಯೊಂದು ವಿದ್ಯಾರ್ಥಿ ಒಂದು 2 ದಿನ ಅಷ್ಟೇ ವೇಟ್ ಮಾಡಿರಿ. ಡೀಟೇಲ್ಡ್ ಆಗಿ ನೋಟಿಫಿಕೇಶನ್ ಬರ್ತಂದ್ರೆ ಅದನ್ನೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ಸ್ವಲ್ಪ ಏನೈತಿ 2 ದಿನ ವೇಟ್ ಮಾಡಿರಿ. ಮತ್ತು ಏನಂದ್ರೆ ಏಜ್ ಲಿಮಿಟ್ ನೋಡ್ರಿ, ಎಷ್ಟು ವಯಸ್ಸಿದ್ದವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದಪ್ಪ ಅಂತಂದ್ರೆ ಈಗ ಮಿನಿಮಮ್ ಎಷ್ಟಂದ್ರೆ 18 ವರ್ಷ, ಎಷ್ಟಂದ್ರೆ 18 ವರ್ಷ ಮಿನಿಮಮ್ ಆಗಿರ್ಬೇಕು. ಸೊ ಅದೇ ರೀತಿಯಾಗಿ ಮ್ಯಾಕ್ಸಿಮಮ್ 27 ವರ್ಷ ಪ್ಲಸ್ ಏಜ್ ರಿಲ್ಯಾಕ್ಷನ್ ಕೂಡ ಇದಿರ್ತೈತಿ. SC ST ವರ್ಗದ ಅಭ್ಯರ್ಥಿಗಳಿದ್ರೆ ನೀವೇನಿದ್ರಿ ಅಂದ್ರೆ ನಿಮ್ಗೆ 5 ವರ್ಷ ತನಕ ನಿಮ್ಗೆ ವಯಸ್ಸಿನ ಸಡಲಿಕ್ಕೆ ಇದ್ದಿರ್ತೈತಿ. ಹಾಗಂದ್ರೆ ನೀವು 32 ವಯಸ್ಸು ತನಕ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಎಷ್ಟಂದ್ರೆ 32 ವರ್ಷ ತನಕ ಅರ್ಜಿಯನ್ನು ಸಲ್ಲಿಸ್ಬೋದು. ಸೊ ಅದೇ ರೀತಿಯಾಗಿ ಇಲ್ರಿ ಸರ್ ನಾವು OBC ಅವ್ರು ಇದ್ರಿ ಅಂದ್ರೆ ನಿಮ್ಗೆ 3 ವರ್ಷ, ಹಂಗಂದ್ರೆ 27, 28, 30 ಅಂದ್ರೆ ನೀವು 30 ವರ್ಷ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. 18ರಿಂದ 30, 32 ಈ ರೀತಿಯಾಗಿ ಏಜ್ ಇದ್ದಿರ್ತೈತಿ. ಸೊ ಅದೇ ರೀತಿ ಸರ್ ಸ್ಯಾಲ್ರಿ ಎಷ್ಟು ಇದ್ದಿರ್ತೈತಿ ಇದಕ್ಕೆ ನಾವೇನಾದ್ರೂ ಸೆಲೆಕ್ಟ್ ಆದೀವಿ ಅಂದ್ರೆ ನಮಗೆ ಮಂತ್ಲಿ ಸ್ಯಾಲ್ರಿ ಎಷ್ಟು ಕೊಡ್ತಾರೋ ಇಲ್ಲಿ ನೋಡ್ರಿ. ಎಷ್ಟಂದ್ರೆ 19,900ರಿಂದ ಎಷ್ಟಂದ್ರೆ 19,900ರಿಂದ 63,200 ರೂಪಾಯಿ ಮಂತ್ಲಿ ನಿಮಗೆ ಸ್ಯಾಲ್ರಿ ಇದ್ದಿರ್ತೈತಿ. ಮಂತ್ಲಿ ನಿಮಗೆ 19,900ರಿಂದ 63,200 ರೂಪಾಯಿ ನಿಮಗೆ ಮಂತ್ಲಿ ಸ್ಯಾಲ್ರಿ ಇದ್ದಿರ್ತೈತಿ. ಮತ್ತು ಅಪ್ಲಿಕೇಶನ್ ಡೇಟ್ ಸ್ವಲ್ಪ 2 ದಿನದ ವೇಟ್ ಮಾಡಿರಿ, ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಕೈತಿ. ಮತ್ತು ಅಪ್ಲಿಕೇಶನ್ ಚಾರ್ಜಸ್ ಅದೊಂದು ಸ್ವಲ್ಪ ಹೇಳಿಬಿಡುತ್ತೆ ನೋಡ್ರಿ. ಈಗ OBC EWS ವರ್ಗದ ಅಭ್ಯರ್ಥಿಗಳಿಗೆ 50 ರೂಪಾಯಿ ನಿಮಗೆ ಅಪ್ಲಿಕೇಶನ್ ಚಾರ್ಜಸ್ ಇರ್ತೈತಿ. ಮತ್ತು SC ST ವುಮೆನ್ದವ್ರಿಗೆ ಯಾವುದೇ ರೀತಿಯಾಗಿ ಅಪ್ಲಿಕೇಶನ್ ಚಾರ್ಜಸ್ ಇರಂಗಿಲ್ಲ, ನಿಮ್ಗೆ ಶುಲ್ಕ ವಿನಾಯಿತಿ ಇದ್ದಿರ್ತೈತಿ. ಟೋಟಲ್ ಆಗಿ 899 ವೇಕೆನ್ಸಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದನ್ನು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಸಕ್ಕೆ ಬರೋಂಗಿಲ್ಲ, ಕೇವಲ ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದಿರ್ತೈತಿ. ನಿಮಗೆ ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆತಂದ್ರೆ ಯಾವ ರೀತಿಯಾಗಿ ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸೋದು ಅದನ್ನು ಕೂಡ ಒಂದು ವಿಡಿಯೋ ಮಾಡಿ ತಿಳಿಸ್ತಾನೆ. ನೀವು ಆನ್ಲೈನ್ ಹೋಗಿ ಅಪ್ಲಿಕೇಶನ್ ಹಾಕ್ತೀರಿ ಅಂದ್ರೆ ಬರೋಂಗಿಲ್ಲ, ನೀವು ಕೇವಲ ಆಫ್ಲೈನ್ ಮೂಲಕನೇ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮತ್ತು ಮಹಿಳೆಯರು ಅರ್ಜಿಯನ್ನು ಸಲ್ಲಿಸಕ್ಕೆ ಬರೋಂಗಿಲ್ಲ, ಕೇವಲ ಪುರುಷರು ಮಾತ್ರ ಅರ್ಜಿಯನ್ನು ಸಲ್ಲಿಸ್ಬೋದು. ಏಜ್ ಎಷ್ಟು ಅಂದ್ರೆ 18ರಿಂದ 32, 30 ಈ ರೀತಿಯಾಗಿ ಏಜ್ ಇದ್ದಿರ್ತೈತಿ. 10th, 12th, ITI, ಡಿಗ್ರಿ ಇದ್ರ ಮೇಲೆ ಐತಿ ಈ ರೀತಿಯಾಗಿ ಕ್ವಾಲಿಫಿಕೇಶನ್ ಇದ್ದಿರ್ತೈತಿ. ಸ್ವಲ್ಪ ಏನೈತಿ 2 ಅಥವಾ 3 ದಿನ ವೇಟ್ ಮಾಡಿರಿ, ಡೀಟೇಲ್ ನೋಟಿಫಿಕೇಶನ್ ಬರ್ತೈತಿ. ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ತಾನೆ ಇದ್ರ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಸೆಕ್ಷನ್ ಆನ್ ಇದ್ದಿರ್ತೈತಿ, ಕಮೆಂಟ್ ಕೂಡ ಮಾಡಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್.